ಹೊರಗಿಂದ ಬಂದವ್ರು ರೀ ಅವರು, ವಲಸೆಗಾರರೇ ಅವರು, ಹೊರದೇಶದವ್ರು ರೀ ಅವರು, ನುಸುಳುಕೋರ್ರಿ ಅವರು ಹೇಳಿ ನಡಿ ಅಂತ ಹೇಳೋದು ಬಿ ಜೆ ಪಿ ಇವತ್ತಿನ ಕೆಲಸ ಆಗಿದೆ ಅಂತ ಆ ಕಾಂಗ್ರೆಸ್ಸಿಗರು ಆರೋಪ ಮಾಡ್ತಾ ಇದ್ದಾರೆ. ಇಬ್ಬರು ಅವರ ಅದಕ್ಕೆ ಇದರಲ್ಲಿ ಯಾರು ಸಜ್ಜನರು ಅನ್ನೋದನ್ನು ಅಲ್ಲಿ ಮತದಾರರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ನಿಜವಾಗಿಯೂ ಈ ದೇಶದ ಪ್ರಭುಗಳು ಮತದಾರನ, ಆದರೆ ಆ ಪ್ರಭುವಿನ ಶಕ್ತಿ ಮತದಾರಿಗೆ ಗೊತ್ತಿಲ್ಲ. ಇಲ್ಲಿ ಭಾಳಷ್ಟು ಗೊತ್ತಿದ್ದವ್ರನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲಿಗೆ ಬೇಕ್ರಿ ಇವರು ಸಹ ನಮ್ಮ ಹೊಟ್ಟೆ ತುಂಬ ನೆಮ್ಮದಿಯಿಂದ ಇದ್ದೀವಿ ನಾವು, ತಿಂಗಳ ಪೇಮೆಂಟ್ ಐತೆ ಅಂತೇಳಿ ಮಿಡಲ್ ಕ್ಲಾಸ್ ಏನು ಬಡ ಕುಟುಂಬದ ಅಭ್ಯಾಸ ಮಾಡಿ ನೌಕರಿ ನಡೆದಿರ್ತಾರಲ್ಲ ಅವ್ರ ಕಡೆ ಉಸಾರಿ ಮಾಡೋಕ್ಕೆ ಹೋಗೋದು. ನಾ ಆರಾಮದಾರಿಲ್ಲೋ, ನಾನು ಹೆಂಡತಿ ಆರಾಮದಾರಿಲ್ಲೋ, ನನ್ನ ಮಕ್ಕಳು ಆರಾಮದಾರಿಲ್ಲೋ, ಹಾಳಾಗಿ ಹೋಗ್ಬಿಟ್ರಿ ಅವ್ರು ತೊಗೊಂಡು ನಾವೇನು ಮಾಡೋಣ, ಈ ಧೋರಣೆ. ಹೀಗಾಗಿ ಕಲಿತವರು ತಿಳುವಳಿಕೆ ಇದ್ದಂಥವ್ರು ಇವತ್ತು ನಮ್ಮನ್ನು ತಾವು ಇಂಥ ಒಂದು ವ್ಯವಸ್ಥೆಗೆ ಮಾರಾಟ ಮಾಡ್ಕೊಂಡಿದ್ದರಿಂದಾಗೆ ಇನ್ನು ಪ್ರತಿಯೊಬ್ಬರು ಕಲಿಬೇಕಾಗಿದೆ, ಪ್ರತಿಯೊಬ್ಬರು ಜಾಣ ಆಗ್ಬೇಕಾಗ್ಯದ, ತಮಗಾಗುವ ಅನ್ಯಾಯಗಳನ್ನ ತಾನೇ ಕಂಡು ಹಿಡ್ಕೋಬೇಕಾಗ್ಯದ. ಯಾಕಂದ್ರೆ ನನಗೆ ಹಸುವಾದಾಗ ನಾನು ಊಟ ಮಾಡ್ತೇನೆ, ನೀವು ಊಟ ಮಾಡಿದ್ರೆ ನನ್ನ ಹೊಟ್ಟೆ ತುಂಬುದಿಲ್ಲ ಅನ್ನುವಂಥ ಪ್ರಜ್ಞೆ ನಮ್ಮಲ್ಲಿ ಬೆಳಿಬೇಕಾಗಿದೆ. ಹಂಗಿದು ಮತದಾನದ ಬಗ್ಗೆಯೂ ತಿಳ್ಕೊಬೇಕಾಗಿದೆ. ಮತದಾನ ಯೋಗ್ಯರನ್ನ ಆಯ್ಕೆ ಮಾಡೋದು ನಮ್ಮ ನಮ್ಮ ಕೆಲಸವನ್ನು ಭವಿಷ್ಯದಲ್ಲಿ ಮಾಡುವಂಥವ್ರು ಯಾರಿದ್ದಾರೆ ಅವ್ರನ್ನ ಆಯ್ಕೆ ಮಾಡುವಂಥದ್ದು. ಅದ್ರಲ್ಲಿ ನಾವು ತಪ್ತಾ ಇದ್ವಿ ಮತ್ತು ಅವ್ರಿಗೆ ಗೊತ್ತಾಗಿದೆ ನಾವು ಎಲ್ಲಿ ತಪ್ಪಿದ್ವಿ ಅಂತೇಳಿ. ರೊಕ್ಕಕ್ಕೆ ಅವ್ರು ಮಾರ್ಕೋತಾರ ಹೋಟ್ ಅಂತೇಳಿ ಅನ್ನೋದು ಅವ್ರಿಗೆ ಗೊತ್ತದ. ಇವತ್ತು ಎಲ್ಲ ರಾಜಕಾರಣಿ ಗೊತ್ತದ. ರೊಕ್ಕ ಕೊಟ್ಟರೆ ಆದ್ಬಿಡ್ರಿ ನಿಮ್ಮದೇ ನಮಗೆ ಪಾಲಿಕೆ ಅಂದ್ಕೊಳ್ಳೆ ಅಲ್ರಿ ನಿಮ್ಮ ಗುಡಿ ಗುಂಡಾರೊಳಗೆ ನಿಮಗೆ ಅದಕ್ಕೆ ರೊಕ್ಕ ಖರ್ಚು ಮಾಡೀವಿ ಮತ್ತು ಯಾರು ರೊಕ್ಕ ರೀ ಅದು ನಿಮ್ಮ ಟ್ಯಾಕ್ಸದ ರೊಕ್ಕ ನಾವು ಹೊಡ್ತೀವಿ, ನಿಮ್ಮ ಹಂಚಿದ್ದು ಓದಿಲ್ಲ, ನಾವು ತಿಂದು ನೀವು ಹಾಕಿದ್ವಿ ನಡೆಯೋದು. ಬೇಕಿನ ತಿರುಗಿ ತುಪ್ಪ ಸೌರೆ ಸುತ್ತ ಹಾಕಿಸ್ತಾರೆ, ಇಲ್ಲ ಅಲ್ಲೆಲ್ಲ ಕೊಡ್ತು ಅಂತೇಳಿ ದೇತು ದಿಲಾತು ಗಾರವು ಮಸೀದಿ ಎತ್ತು ಅಂತೇನು ಹೇಳ್ತಾರೆ ಅದನ್ನು. ಹೀಗಾಗಿ ಏನು ಹೇಳ್ತಾರೋ ನಿಮ್ಗೆ ಬಿಟ್ಟಂಥ ವಿಷಯ. ಬಟ್ ನಾನು ಈ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪನವರು ಮಾತಾಡಿದ ಮಾತು ನೋಡಿದಾಗ ಏನು ಯಡಿಯೂರಪ್ಪನವ್ರು ಇಷ್ಟು ಸಜ್ಜನರಾಗಿಬಿಟ್ರ, ನಿಜವಾಗಿ ಸಜ್ಜನರ ಅನ್ನೋದು ಏನೋ ತಲೆಯಲ್ಲಿ ಬಂದು ಅವ್ರು ನಿಮ್ಮ ಜೊತೆಗೆ ಮಾತಾಡಿದ್ದೀನಿ. ಯಡಿಯೂರಪ್ಪ ಒಬ್ಬರಲ್ಲ, ಎಲ್ಲ ಇವತ್ತಿನ ರಾಜಕಾರಣಿಗಳು ವಿಶೇಷವಾಗಿ ಹಣ ಬಲ, ತೋಳ್ಬಲ, ಮತ್ತಾವ ಬಲ ಜೊತೆಗೆ ಈಗ ಎಕ್ಸ್ಟ್ರಾ ಏನಪ್ಪ ಅಂದ್ರೆ ಎಲೆಕ್ಷನ್ ಕಮಿಷನರ್ ಹೈಜಾಕ್ ಮಾಡುವಂಥದ್ದು ಅದು ಸಹಿತ ನಡೆದು. ಹೀಗಾಗಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಏನಪ್ಪ ಅಂದ್ರೆ ಮೊಕರಿ ಅದು ಮಧ್ಯ ನಿಂತಿರೋದಕ್ಕೆ ಹೆಸರಿಗೆ ನಮ್ಮಲ್ಲೇ ಪ್ರಜಾಪ್ರಭುತ್ವ ಎಲ್ಲ ನಡೆದಿದ್ದು ಹಣ ಇದ್ದಂಥವ್ರು ಯಾರು ಅವರು, ಮತ್ತು ಇನ್ನೊಬ್ಬರ ಕಿಸೆಯಲ್ಲಿ ಕೈ ಕದಿಯುವಂಥ ಜನ ಇವತ್ತು ಹೆಚ್ಚಾಗಿದ್ದಾರೆ. ಆ ಜನರಿಂದಾಗಿ ಪ್ರಜಾಪ್ರಭುತ್ವ ಇವತ್ತು ಒಂದು ಅನಕಷ್ಟ, ಮತ್ತೇನೂ ಅಲ್ಲ ಅಂತೇಳಿ ಅತ್ಯಂತ ನೋವಿಂದ ಹೇಳಬೇಕಾಗಿದೆ. ಆದರೆ ಇವತ್ತು ವಿರೋಧ ಪಕ್ಷ ಇದಾರ, ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಅವ್ರ ಮಾತು ನಿಮ್ಗೆ ತಲುಪಿಸಿದ್ನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿಸಿದಾಗ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು. 16 ನ್ಯೂಸ್ ಅರ್ಥ ದೇಶ ನಮ್ಮದು ಸತ್ಯದ ಕೈಗೆ ನೋಡಿ ವಂದನೆಗಳು.